ಮನುಷ್ಯನ ಹುಟ್ಟು ಸಾವು ಒಂದು ನಿರಂತರ ಪ್ರಕ್ರಿಯೆ. ಆತ್ಮಕ್ಕೊಂದು ಮುಕ್ತಿ ಸಿಗೋವರೆಗೆ ಜನನ ಮರಣಗಳ ಪ್ರಕ್ರಿಯೆ ನಿರಂತರ. ಈ ನಿರಂತರ ಪ್ರಕ್ರಿಯೆಯನ್ನೇ ನಮ್ಮ ಹಿರಿಯರು ಪುನರ್ಜನ್ಮ ಅಂದ್ರು. ಇಂಥ ಪುನರ್ಜನ್ಮದ ಕಲ್ಪನೆಯಿಂದಲೇ ಈಜಿಪ್ಟ್ ಪಿರಮಿಡ್ಗಳು ಹುಟ್ಟಿಕೊಂಡವು. ಭಾರತೀಯ ಸಂಸ್ಕೃತಿಯಲ್ಲೂ ಪುನರ್ಜನ್ಮದ ಕಲ್ಪನೆ ಇದೆ. ಆದರೆ ಸತ್ತವರನ್ನ ಮಮ್ಮಿಯನ್ನಾಗಿಸೋಕೆ ನಮ್ಮವರು ಅಷ್ಟು ಆಸಕ್ತಿ ತೋರಿಸಿಲ್ಲ. ಆದರೆ ಇದೇ ಮಮ್ಮಿಯಾಗಿಸೋ ವಿಚಾರಕ್ಕೆ ತಮಿಳುನಾಡಿನ ಶ್ರೀರಂಗಂ ದೇಗುಲ ಸುದ್ದಿಯಾಗಿದೆ. ಅದೇನು ಅಂತ ನೀವೇ ನೋಡಿ. ಸತ್ತ ವ್ಯಕ್ತಿ ಮತ್ತೆ ಹುಟ್ಟಿ ಬರ್ತಾನೆ ಅನ್ನೋದು ನಂಬಿಕೆ. ಭಾರತ ಸೇರಿದಂತೆ ಜಗತ್ತಿನ ಅನೇಕ ಸಂಸ್ಕೃತಿಗಳಲ್ಲಿ ಇಂತಹದೊಂದು ಪುನರ್ಜನ್ಮದ ಕಲ್ಪನೆ ಇದೆ. ಅಚ್ಚರಿಯ ಸಂಗತಿಯೆಂದರೆ ಪುನರ್ಜನ್ಮ ನಂಬುವ ಕೆಲವು ಬೌದ್ಧ ಭಿಕ್ಷುಗಳು ಯೋಗ ಶಕ್ತಿಯ ಮೂಲಕ ತಮ್ಮನ್ನ ತಾವೇ ಮಮ್ಮಿಗಳನ್ನಾಗಿಸಿಕೊಂಡ ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ. 2017ರಲ್ಲಿ ಪತ್ತೆಯಾಗಿದ್ದ ಬೌದ್ಧ ಭಿಕ್ಷುವೊಬ್ಬನ ಮಮ್ಮಿ ಜಗತ್ತಿನಾದ್ಯಂತ ಸುದ್ದಿಯಾಗಿತ್ತು. 200 ವರ್ಷಗಳ ಹಿಂದೆ ಆ ಬೌದ್ಧ ಭಿಕ್ಷು ಯೋಗ ಶಕ್ತಿಯ ಮೂಲಕ ತನ್ನ ಶರೀರವನ್ನ ತಾನೇ ಮಮ್ಮಿಯಾಗಿಸಿ ಪ್ರಾಣ ಬಿಟ್ಟಿದ್ದ. ವಿಚಿತ್ರ ಅಂದ್ರೆ ಶವವನ್ನ ಮಮ್ಮಿಯನ್ನಾಗಿಸಿದ ವಿಚಾರಕ್ಕೆ ಈಗ ಶ್ರೀರಂಗನಾಥನ ಸನ್ನಿಧಿ ವಿಶ್ವದ ಗಮನ ಸೆಳೆದಿದೆ. ಶ್ರೀರಂಗಂನಲ್ಲಿ ಆಚಾರ್ಯ ಶ್ರೀರಾಮಾನುಜರ ಮಮ್ಮಿ ಇದೆ ಅನ್ನೋದು ಅಚ್ಚರಿಗೆ ಕಾರಣ. ಇಷ್ಟಕ್ಕೂ ಶ್ರೀರಂಗಂ ದೇಗುಲದಲ್ಲಿ ರಾಮಾನುಜರ ಮಮ್ಮಿ ಇರುವುದು ನಿಜವ ಇಲ್ಲ, ಇದು ಬರೀ ಊಹಾಪೋಹವ? ಈ ಬಗ್ಗೆ ಹಲವು ರೀತಿಯ ವಾದಗಳನ್ನ ಮಂಡಿಸ್ತಾರೆ. 1137ರಲ್ಲೇ ಶ್ರೀರಾಮಾನುಜರನ್ನ ಶ್ರೀರಂಗನ ಈ ವಸಂತ ಮಂಟಪದಲ್ಲೇ ಸಮಾಧಿ ಮಾಡಲಾಗಿದೆ. ಆದರೆ ಇನ್ನು ಕೆಲವರು ಶ್ರೀರಂಗಂನಲ್ಲಿ ಶ್ರೀರಾಮಾನುಜರ ಮಮ್ಮಿ ಇರುವುದು ನಿಜ ಅಂತಾರೆ. ಅದಕ್ಕೆ ಅವರು ತಮ್ಮದೇ ಆದ ವಾದ ಮಂಡಿಸ್ತಾರೆ. ದೇಗುಲದ ನೈಋತ್ಯ ಪ್ರಾಂಗಣದಲ್ಲಿರೋ ಮೂಲೆಯಲ್ಲಿ ಶ್ರೀರಾಮಾನುಜರ ಪ್ರತಿಮೆ ಇದೆ. ಆ ಪ್ರತಿಮೆಯ ಹಿಂಬದಿಯಲ್ಲಿರೋದೇ ಶ್ರೀರಾಮಾನುಜರ ಮಮ್ಮಿ. ಆ ಮಮ್ಮಿಯ ಕೈಗಳಲ್ಲಿರೋ ಉಗುರುಗಳನ್ನು ನೋಡಿದ್ರೆ ಅದು ಬರೀ ಶಿಲ್ಪವಲ್ಲ, ರಾಮಾನುಜರ ನಿಜವಾದ ಶರೀರ ಅನ್ನೋದು ಯಾರಿಗಾದ್ರೂ ಗೊತ್ತಾಗುತ್ತೆ ಅನ್ನೋದು ಕೆಲವರ ವಾದ. ಒಂದು ವೇಳೆ ರಾಮಾನುಜರ ಮಮ್ಮಿ ಇರುವುದು ನಿಜವೇ ಆಗಿದ್ರೆ ಯಾವ ತಂತ್ರ ಬಳಸಿ ಅವರ ದೇಹವನ್ನ ಕೆಡದಂತೆ ರಕ್ಷಿಸಲಾಗ್ತಿದೆ? ಈ ಪ್ರಶ್ನೆಗೂ ದೇಗುಲದ ಅರ್ಚಕರೇ ಅಚ್ಚರಿಯ ಉತ್ತರ ನೀಡುತ್ತಾರೆ. ಅರ್ಚಕರ ಪ್ರಕಾರ ರಾಮಾನುಜರ ಶರೀರವನ್ನ ಕೆಡದಂತೆ ರಕ್ಷಿಸ್ತಾ ಇರುವುದೇ ಶ್ರೀಗಂಧ ಹಾಗೂ ಕೇಸರಿಯ ಲೇಪನವಂತೆ. ಪ್ರತಿ 2 ವರ್ಷಗಳಿಗೊಮ್ಮೆ ಕೇಸರಿಯ ಜೊತೆಗೆ ಕರ್ಪೂರ ಮಿಶ್ರಣವನ್ನ ರಾಮಾನುಜರ ಮಮ್ಮಿಗೆ ಹಚ್ಚಲಾಗುತ್ತಂತೆ. ಇದೇ ಕಾರಣಕ್ಕೆ ರಾಮಾನುಜರ ಶರೀರದ ಮೇಲ್ಮೈ ಕೇಸರಿ ಬಣ್ಣಕ್ಕೆ ತಿರುಗಿದೆ ಅಂತಾರೆ ಅರ್ಚಕರು. ನಿಮಗೆಲ್ಲ ಗೊತ್ತೇ ಇದೆ, ಈಜಿಪ್ಟ್ನ ಮಮ್ಮಿಗಳನ್ನ ರಕ್ಷಿಸಿಡೋಕೆ ಅನೇಕ ರಾಸಾಯನಿಕಗಳನ್ನ ಬಳಸಲಾಗಿದೆ. ಬಟ್ಟೆಗಳಿಂದ ಸುತ್ತಿರುವ ಆ ಮಮ್ಮಿಗಳನ್ನ ಮಲಗಿರೋ ಸ್ಥಿತಿಯಲ್ಲಿ ಪಿರಮಿಡ್ಗಳಲ್ಲಿ ಇಡಲಾಗಿದೆ. ಅಚ್ಚರಿಯ ಸಂಗತಿ ಅಂದರೆ ಶ್ರೀರಂಗಂನಲ್ಲಿರೋ ಶ್ರೀರಾಮಾನುಜರ ಈ ಮಮ್ಮಿ ಕೂರಿಸಿದ ಭಂಗಿಯಲ್ಲಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹೊರಗಿನ ವಾತಾವರಣಕ್ಕೆ ತೆರೆದುಕೊಂಡಿದೆ. ಹಾಗಾದ್ರೆ ಶವವನ್ನ ಕೆಡದಂತೆ ರಕ್ಷಿಸುವಷ್ಟು ತಾಕತ್ತು ಕೇಸರಿ ಹಾಗೂ ಕರ್ಪೂರ ಮಿಶ್ರಣಕ್ಕಿದೆಯಾ? ಇಲ್ಲ ಮತ್ಯಾವುದಾದ್ರೂ ತಂತ್ರ ಇಲ್ಲಿ ಕೆಲಸ ಮಾಡ್ತಿದ್ಯಾ? ಇಲ್ಲ ಬೌದ್ಧ ಸನ್ಯಾಸಿಗಳಂತೆಯೇ ಶ್ರೀರಾಮಾನುಜರು ಏನಾದರೂ ಯೋಗ ಶಕ್ತಿಯ ಮೂಲಕ ತಮ್ಮ ಶರೀರವನ್ನ ತಾವೇ ಕೆಡದಂತೆ ಮಮ್ಮಿಯಾಗಿಸಿ ದೇಹ ತ್ಯಾಗ ಮಾಡಿದ್ರ? ಈ ಎಲ್ಲ ಪ್ರಶ್ನೆಗಳಿಗೆ ಸಂಶೋಧಕರಿಗಷ್ಟೇ ಸಮಂಜಸವಾದ ಉತ್ತರವನ್ನ ನೀಡೋಕೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಸಂಶೋಧನೆ ನಡೆದರೆ ರಾಮಾನುಜರ ಮಮ್ಮಿಯ ಹಿಂದಿರೋ ರಹಸ್ಯ ಬಯಲಾಗುತ್ತೆ. ಇದೇನೇ ಇರಲಿ, ಈ ಎಲ್ಲ ವಿಸ್ಮಯಗಳಾಚೆಗೂ ಶ್ರೀರಂಗಂ ಮಹತ್ವ ಹರಡಿಕೊಂಡಿದೆ. ಇದೇ ಕಾರಣಕ್ಕೆ ಶ್ರೀರಂಗಂ
ಭಾರತೀಯ ಸಂಸ್ಕೃತಿಯ ಹೆಮ್ಮೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಶ್ರೀರಂಗಂ, ಶ್ರೀರಂಗನಾಥನ ಕ್ಷೇತ್ರವನ್ನ ಅಂತ್ಯರಂಗ ಅಂತಲೂ ಕರೆಯಲಾಗುತ್ತೆ. ವಿಶೇಷ ಅಂದ್ರೆ ಆದಿ ಹಾಗೂ ಮಧ್ಯರಂಗನ ಕ್ಷೇತ್ರಗಳಿರುವುದು ಕರ್ನಾಟಕದಲ್ಲಿ. ಕಾವೇರಿ ನದಿ ಸೃಷ್ಟಿಸಿರೋ ದ್ವೀಪ ಶ್ರೀರಂಗಪಟ್ಟಣದಲ್ಲಿ ಆದಿರಂಗನ ಸನ್ನಿಧಿ ಇದ್ರೆ, ಶಿವನ ಸಮುದ್ರದಲ್ಲಿ ಕಾವೇರಿ ನದಿ ಸೃಷ್ಟಿಸೋ ಮತ್ತೊಂದು ದ್ವೀಪದಲ್ಲಿ ಮಧ್ಯರಂಗ ನೆಲೆಸಿದ್ದಾನೆ. ಕೊಲ್ಲಿದಂ ಹಾಗೂ ಕಾವೇರಿ ನದಿಗಳು ಸೃಷ್ಟಿಸಿರೋ ಮತ್ತೊಂದು ದ್ವೀಪದಲ್ಲಿ ಅಂತ್ಯರಂಗ ಅಂದ್ರೆ ಶ್ರೀರಂಗಂ ರಂಗನಾಥನ ದೇಗುಲವಿದೆ. ವಿಶೇಷ ಅಂದ್ರೆ ಈ ಮೂರು ಕ್ಷೇತ್ರಗಳಲ್ಲಿ ನಾವು ಮಲಗಿರುವ ಶ್ರೀರಂಗನಾಥನ ದರ್ಶನ ಪಡೆಯಬಹುದು. ಇದೇ ಈ ಹೊತ್ತಿನ ಅದ್ಭುತ ಭಾರತ. ಮುಂದಿನ ಸಂಚಿಕೆಯಲ್ಲಿ ಇಂತಹದ್ದೇ ಮತ್ತೊಂದು ಮಹಾದ್ಭುತದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗೆ.